ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆದರೆ ಜೀವಾವಧಿ ಶಿಕ್ಷೆ ಆಗಿದ್ರೂ ಕೂಡ ಆದೇಶವಾಗಿ 10 ದಿನಗಳು ಕಳೆದರೂ ಕೂಡ ಶಾಸಕ ಸ್ಥಾನದಿಂದ ಅವರನ್ನ ಅನರ್ಹಗೊಳಿಸಿಲ್ಲ. ಹೀಗಾಗಿ ತಕ್ಷಣವೇ ಅವರನ್ನ ಅನರ್ಹಗೊಳಿಸಬೇಕು ಅಂತ ಪತ್ರವನ್ನ ಬರೆಯಲಾಗಿದೆ. ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ. ಹೋರಾಟಗಾರ ಬಸವರಾಜ ಕೊರವರ ಕೂಡಲೇ ಅವರನ್ನ ಅನರ್ಹಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಏಪ್ರಿಲ್ 17ರಂದು ಆದೇಶ ಹೊರಬಿದ್ದಿದೆ. ಈ ಒಂದು ಆದೇಶ ಬಂದು 10-11 ದಿನ ಕಳಿತು. ಆದರೂ ಕೂಡ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿಲ್ಲ. ಹೀಗಾಗಿ ತಕ್ಷಣವೇ ವಿನಯ್ ಕುಲಕರ್ಣಿ ಅವರನ್ನ ಅನರ್ಹಗೊಳಿಸಬೇಕು ಅಂತ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ ಹೋರಾಟಗಾರ ಬಸವರಾಜ್ ಕೊರವರ. ಜನಪ್ರತಿನಿಧಿಗಳ ನ್ಯಾಯಾಲಯ, ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಆ ಜೀವಾವಧಿ ಶಿಕ್ಷೆ ಆದ ತಕ್ಷಣವೇ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಿತ್ತು. ಇವತ್ತು 11ನೇ ದಿವಸ ಅನರ್ಹಗೊಳಿಸಿಲ್ಲ. ಮೊನ್ನೆ ಸೆಕ್ರೆಟರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸಭಾಪತಿಯವರ ಕಚೇರಿಯ ಸೆಕ್ರೆಟರಿ ಅವರು ನಮಗೆ ಇನ್ನೂ ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅಂಥೇಳಿ ಮಾನ್ಯ ನ್ಯಾಯಾಲಯದಿಂದ ನಾವು ಸರ್ಟಿಫೈಡ್ ಕಾಪಿಯನ್ನು ತಂದು ನಾವು ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದೀವಿ. ಈಗ ರಿಸೀವ್ಡ್ ಕೂಡ ಹಾಕಿಸ್ಕೊಂಡಿದ್ದೀನಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8ರ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗಿ 2 ವರ್ಷಕ್ಕಿಂತ ಮಿಗಿಲಾದ ಶಿಕ್ಷೆ ಆಗಿ 24 ಗಂಟೆಗಳಲ್ಲಿ ಅವರನ್ನು ಇದನ್ನು ಡಿಸ್ಕ್ವಾಲಿಫೈ ಮಾಡಬೇಕಿತ್ತು. ಇವತ್ತಿನವರೆಗೂ ಮಾಡಿಲ್ಲ. ಗಾಲಿ ಜನಾರ್ದನ ರೆಡ್ಡಿ ಅವರ ಕೇಸಲ್ಲಿ 48 ಗಂಟೆಗಳಲ್ಲಿ ಆಂಧ್ರದಲ್ಲಿ ಆದಂಥ ಪ್ರಕರಣ 48 ಗಂಟೆಯಲ್ಲಿ ಸಭಾಪತಿಗಳು ನಿರ್ಣಯವನ್ನು ತೆಗೆದುಕೊಂಡು ಅವರನ್ನು ಡಿಸ್ಕ್ವಾಲಿಫೈ ಮಾಡಿದರು. ವಿನಯ್ ಕುಲಕರ್ಣಿ ಅವ್ರನ್ನ ಇಲ್ಲಿವರೆಗೂ ಮಾಡಿಲ್ಲ. ಸೊ ಹಾಗಾಗಿ ತಾರತಮ್ಯ ನಡೀತಾ ಇದೆ. ನಾನು ಸಭಾಪತಿಯವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಕೂಡಲೇ ಈಗ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಟ್ಟು ಕೂಡಲೇ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕಂತ ಕೇಳ್ಕೊಳ್ತೀನಿ. ಜನಪ್ರತಿನಿಧಿಗಳ ನ್ಯಾಯಾಲಯ, ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ